ಕೂತ್ಕೊಳ್ಳೋಕ್ಕಾಗತ್ತೆ ಅಷ್ಟೇ. ಅವ್ರು ಕೋಳಿ ಕೊಟ್ಟರೆ ತಿನ್ನಕ್ಕಾಗತ್ತಾ? ಕೋಳಿ ಬೇಡ, ಕುರಿದು ರಕ್ತ ಏನೋ ಫ್ರೈ ಮಾಡಿ ಕೊಟ್ಟರೆ ತಿಂತಾರ, ಲಿವರ್ ಕೊಟ್ಟರೆ ತಿಂತಾರ? ಆಗಲ್ಲ. ನಮಸ್ಕಾರ ವೀಕ್ಷಕರೇ. ಸಂಗೀತ ನಿರ್ದೇಶಕ, ಗೀತ ರಚನೆಕಾರ ಹಂಸಲೇಖ ಅವರು ಸಮಾಜದಲ್ಲಿ ಇಂದಿಗೂ ಚಾಲ್ತಿಯಲ್ಲಿರುವ ಅಸ್ಪೃಶ್ಯತೆ ಮತ್ತು ಸಾಮಾಜಿಕ ತಾರತಮ್ಯದ ಕುರಿತು ನೀಡಿದ ಹೇಳಿಕೆಯೊಂದು ದೊಡ್ಡ ಮಟ್ಟದ ವಿವಾದವನ್ನು ಹುಟ್ಟುಹಾಕಿದ್ದು, ಪರವಿರೋಧದ ಚರ್ಚೆಗಳು ನಡೆಯುತ್ತಿವೆ. ಮೈಸೂರಿನಲ್ಲಿ ನಡೆದಿದ್ದ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮವೊಂದಕ್ಕೆ ಅತಿಥಿಯಾಗಿ ಹೋಗಿದ್ದ ಹಂಸಲೇಖ ಅವರು ಅಲ್ಲಿ ಆಡಿದ ಮಾತುಗಳ ವಿಡಿಯೋವೊಂದು ಇದೀಗ ವೈರಲ್ ಆಗಿದೆ. ಆ ವಿಡಿಯೋದಲ್ಲಿ ಹಂಸಲೇಖ ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಹಂಸಲೇಖರ ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಕೆಲವರು ಇವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು, ಮತ್ತೆ ಕೆಲವರು ದೂರುಗಳನ್ನು ದಾಖಲಿಸಿದರು. ಆದರೆ ಬಹಳಷ್ಟು ಜನ ಹಂಸಲೇಖರ ಹೇಳಿಕೆಯನ್ನು ಬೆಂಬಲಿಸಿದರು. ಸಂಗೀತ ನಿರ್ದೇಶಕ ಹಂಸಲೇಖ ಅವರು ಅಸಮಾನತೆ, ತಾರತಮ್ಯ ಹಾಗೂ ವಾಸ್ತವಗಳ ಬಗ್ಗೆ ಮಾತನಾಡಿರುವುದು ಒಂದು ವಿವಾದವಾಗಿರುವುದು ಅಚ್ಚರಿಗೆ ಕಾರಣವಾಗಿದೆ. ಇದರಲ್ಲಿ ವಿರೋಧಿಸುವಂತಹದ್ದೇನಿದೆ? ಪೇಜಾವರ ಶ್ರೀಗಳು ದಲಿತರ ಮನೆಗೆ ಭೇಟಿ ನೀಡಬಹುದು, ಆದರೆ ದಲಿತರ ಆಹಾರ ಪದ್ಧತಿಯಾದ ಮಾಂಸಾಹಾರವನ್ನು ಅವರಿಂದ ಸೇವನೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದರಲ್ಲಿ ತಪ್ಪು ಎಂದೆನಿಸುವ ಅಂಶ ಎಲ್ಲಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಿದೆ. ವಿವಾದ ಆಗುತ್ತಿದ್ದಂತೆ ಒತ್ತಡಕ್ಕೆ ಸಿಲುಕಿದ್ದ ಹಂಸಲೇಖರವರು ನನ್ನ ಮಾತುಗಳಿಂದ ಜನರ ಮನಸ್ಸಿಗೆ, ಭಾವನೆಗೆ ಧಕ್ಕೆ ಆಗಿದ್ದರೆ ಕ್ಷಮಿಸಿ ಎಂದು ಕ್ಷಮೆ ಕೋರಿದ್ದಾರೆ. ಜಾತಿ ವ್ಯವಸ್ಥೆ ವಿರುದ್ಧವಾಗಿ ಯಾರು ಮಾತನಾಡುತ್ತಾರೋ ಅವರನ್ನು ಮೊಳಕೆಯಲ್ಲೇ ಚಿವುಟಿ ಹಾಕುವ ಪ್ರಯತ್ನ ಹಿಂದಿನಿಂದಲೂ ನಡೆಯುತ್ತಲೇ ಬರುತ್ತಿದೆ. ಇಂದು ಹಂಸಲೇಖ ಅವರನ್ನು ಕೂಡ ಮೊಳಕೆಯಲ್ಲಿ ಚಿವುಟಿ ಹಾಕಲಾಗಿದೆ. ಆದರೂ ಜಾತಿ ವ್ಯವಸ್ಥೆಯ ವಿರುದ್ಧದ ಹೋರಾಟದಲ್ಲಿ ನಾನೂ ಭಾಗಿ ಎಂದು ಹಂಸಲೇಖ ಅವರು ಹೇಳಿರುವುದು ಅವರ ಮಾತಿನಲ್ಲಿ ಅವರಿಗಿರುವ ಬದ್ಧತೆಯನ್ನು ತೋರುತ್ತದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಆದರೂ ಕೂಡ ಹಂಸಲೇಖರ ಬಾಯಿಯನ್ನು ಯಾಕೆ ಮುಚ್ಚಿಸಲಾಯಿತು? ಸಿನಿಮಾ ರಂಗದಲ್ಲೂ ಕೋಮುವಾದ, ಜಾತಿವಾದ ಇದೆಯಾ? ಈ ವ್ಯವಸ್ಥೆಯಲ್ಲಿ ಸತ್ಯ ಮಾತನಾಡುವುದು ತಪ್ಪಾ ಎಂಬ ವಿಚಾರಗಳ ಕುರಿತಾಗಿ ಹಲವು ಗಣ್ಯರು ಜನಶಕ್ತಿ ಮೀಡಿಯಾಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬನ್ನಿ ಅವರ ಮಾತುಗಳನ್ನು ಕೇಳೋಣ. ಸತ್ಯವಂತರಿಗಿದು ಕಾಲವಲ್ಲ ಎನ್ನುವ ಮಾತನ್ನ ಹಾಡಾಗಿಸಿದವರು ದಾಸರು. ಆ ಮಾತು ಇವತ್ತಿಗೂ ಕೂಡ ಅಷ್ಟೇ ಸತ್ಯ ಅನ್ನುವಂತಹದ್ದನ್ನ ಚರಿತ್ರೆಯುದ್ದಕ್ಕೂ ಪದೇ ಪದೇಯಾಗಿ ಅದು ನೆನಪಿಸ್ತಾ ಬರ್ತಾ ಹೋಗುತ್ತೆ. ಹಂಸಲೇಖ ಅವರ ಪ್ರಕರಣವೂ ಕೂಡ ಸತ್ಯವಂತರಿಗಿದು ಕಾಲವಲ್ಲ ಅನ್ನುವಂತಹ ಮಾತನ್ನ ಮತ್ತೆ ದೃಢೀಕರಿಸೋದಕ್ಕಾಗಿ ಆ ಮಾತು ನೆನಪಾಗ್ತಾ ಇದೆ. ಹಂಸಲೇಖ ಅವರು ಹೇಳಬಾರದ ಸಂಗತಿಯನ್ನೇನೂ ಅವರು ಹೇಳಿಲ್ಲ. ಸಮಾಜದಲ್ಲಿರುವ ಸತ್ಯವನ್ನ ಜನತೆಯ ಎದುರಿಗೆ ಅಷ್ಟೇ ಸಹಜವಾಗಿ ಅವರು ತೆರೆದಿಟ್ಟಿದ್ದಾರೆ. ಅವರ ಪ್ರಶಸ್ತಿ ಪ್ರದಾನ ಸಮಾರಂಭದ ಮಾತುಗಳು ಜನಸಾಮಾನ್ಯರಿಗೆ ತಿಳಿಯಬಲ್ಲ ಪರಿಭಾಷೆಯಲ್ಲಿ ಅವರು ಮಾತನಾಡಿದ್ದಾರೆ. ಆ ಮಾತಿನ ಮೂಲ ಆಶಯ ಗ್ರಹಿಸಬೇಕಾದಂತಹ ಚಿಂತಕರು ಹಾಗೆ ಗ್ರಹಿಸದೆ ಅಪವ್ಯಾಖ್ಯಾನದ ರೀತಿಗೆ ತಿರುಗಿದ್ದು, ಏನೋ ವ್ಯಕ್ತಿಗತ ಹಿತಾಸಕ್ತಿಗಳನ್ನು ಇಟ್ಕೊಂಡ್ಬಿಟ್ಟು ಈ ಜನತೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಹಂಸಲೇಖ ಅವರು ಸಿನಿಮಾ ರಂಗದಲ್ಲಿ ಸಂಗೀತ ನಿರ್ದೇಶಕರಾಗಿ ನಾದಬ್ರಹ್ಮ ಅಂತ ಕರೆಸಿಕೊಂಡಂಥವರು, ಕವಿಯಾಗಿ ಸಿನಿಮಾ ಕಾವ್ಯ ಮಾರ್ಗದ ಕ್ಷೇತ್ರದಲ್ಲಿ ಪಲ್ಲಟವನ್ನೇ ತಂದಂಥವರು. ಸಾಮಾನ್ಯರಿಗೆ ತಿಳಿ ಹೇಳುವ ಸ್ವರೂಪ ಅವರಿಗೆ ಕರಗತವಾಗಿರುವಂಥದ್ದು. ಅದೇ ಪರಿಭಾಷೆಯಲ್ಲಿಯೇ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಅವರು ಮಾತನಾಡಿದ್ದಾರೆ. ಡೆಮಾಕ್ರಸಿ ಧರ್ಮಾಕ್ರಸಿ ಆಗ್ತಾ ಇದೆ, ಅದು ಆಗಬಾರದು ಅನ್ನುವ ಸದಾಶಯವನ್ನ ಇಟ್ಕೊಂಡ್ಬಿಟ್ಟು ಜಾತೀಯತೆ, ಅಸ್ಪೃಶ್ಯತೆಯ ಬಗ್ಗೆ ಇರುವ ವಾಸ್ತವದ ಸಂಗತಿಗಳನ್ನು ನಮ್ಮೆದುರಿಗೆ ಬಿಚ್ಚಿಟ್ಟಿದ್ದಾರೆ. ಇಂತಹ ಈ ಸಂಗತಿಗಳನ್ನು ವಿವಾದಕ್ಕೆ ಎಳೆದುಕೊಂಡು ಹೋಗ್ತಾ ಇರೋದು ಮತ್ತು ಎಳೆದುಕೊಂಡು ಹೋಗಿದ್ದು, ಅದರ ಜೊತೆಗೆ ಅವರ ಬಾಯಿಯಿಂದ ಕ್ಷಮೆಯ ಮಾತುಗಳನ್ನು ಆಡಿಸುವ ಹಾಗೆ ಮಾಡಿದ ಶಕ್ತಿಯನ್ನ ನೋಡಿದ್ರೆ ನನಗೆ ಅಯ್ಯೋ ಅಂತ ಅನಿಸುತ್ತೆ. ಆ ಶಕ್ತಿಯ ಬಗ್ಗೆ ಜಾತೀಯತೆ, ಅಸ್ಪೃಶ್ಯತೆ, ಸಾಮಾಜಿಕ ಸತ್ಯಗಳು ಅಂತ ಅಂದ್ಕೊಂಡ್ಬಿಟ್ಟು
ಒಪ್ಪಿಕೊಳ್ಳಲಾಗದ ಮನಸ್ಥಿತಿ ನಮ್ಮ ಸಮಾಜದ್ದು. 2 ವರ್ಷದ ಬಾಲಕ ದೇವಸ್ಥಾನವನ್ನು ಪ್ರವೇಶ ಮಾಡಿದ್ರೆ ದಂಡವಿಕ್ಕಿದ ಸಮಾಜ ನಮ್ಮದು. ಇಂತಹ ಸಂಗತಿಗಳನ್ನು, ಇಂತಹ ವಿಚಾರಗಳನ್ನು ಮುಕ್ತ ಮನಸ್ಸಿನಿಂದ ಚರ್ಚೆ ಮಾಡುವ, ಪರಾಮರ್ಶಿಸುವ ಶಕ್ತಿ ಸಾಮರ್ಥ್ಯವನ್ನು ನಮ್ಮ ಸಮಾಜ ನಾವು ಕಳೆದುಕೊಂಡಿದ್ದೇವೆ ಅಂತ ಅನಿಸುತ್ತೆ. ಪೇಜಾವರ ಶ್ರೀಗಳು ಯಾವಾಗಲೂ ಮುಕ್ತ ಚರ್ಚೆಗೆ ಅವಕಾಶವನ್ನು ನೀಡಿದಂಥವರು. ನಾನೇ ಹಲವಾರು ಬಾರಿ ಅವರಿಗೆ ಪ್ರಶ್ನೆಗಳನ್ನು ಮಾಡಿದ್ದೇನೆ. ಮಠದ ವೇದಿಕೆಯ ಮೇಲೆಯೇ ನಿಂತು ಹಲವು ಪ್ರಶ್ನೆಗಳನ್ನು ನಾನು ಅವರಿಗೆ ಕೇಳಿದ್ದೇನೆ. ಅಷ್ಟೇ ಮುಕ್ತ ಮನಸ್ಸಿನಿಂದ ಅವರು ಚರ್ಚಿಸಿದ್ದಾರೆ, ಮಾತನಾಡಿದ್ದಾರೆ. ಮಾಡಬಹುದಾದಂತಹ ಕಾರ್ಯಗಳ ಬಗ್ಗೆ ಮುಕ್ತವಾಗಿ ಅವರು ಹಂಚಿಕೊಂಡಿರುವಂತಹದನ್ನು ನಾನು ಕೇಳಿದ್ದೇನೆ. ಹೀಗಾಗಿ ಒಂದು ವೇಳೆ ಅವರು ಈ ಸಂದರ್ಭದಲ್ಲಿ ಇದ್ದದ್ದೇ ಆಗಿದ್ದರೆ ಕ್ಷಮಾರ್ಪಣೆಯನ್ನ ಕೇಳುವಷ್ಟರ ಮಟ್ಟಿಗೆ ಹಂಸಲೇಖ ಅವರಿಗೆ ಅವಕಾಶವನ್ನು ಅವರು ತಂದು ಕೊಡ್ತಿರ್ಲಿಲ್ಲ ಅನ್ನುವ ಆತ್ಮವಿಶ್ವಾಸ ನನಗಿದೆ. ಇವತ್ತು ನಮ್ಮ ಸಮಾಜ, ಅದರಲ್ಲೂ ಬ್ರಾಹ್ಮಣ ಸಮಾಜ, ಅನಂತಮೂರ್ತಿಯಂತಹ ವಿದ್ವಾಂಸರನ್ನ, ಪೇಜಾವರ ಶ್ರೀಗಳಂತಹ ಮುಕ್ತ ಮನಸ್ಸಿನ ವಾತಾವರಣದ ಚರ್ಚೆಗೆ ಅನುವು ಮಾಡಿಕೊಡುವಂತಹ ವ್ಯಕ್ತಿತ್ವದ ವ್ಯಕ್ತಿಗಳನ್ನು ಕಳೆದುಕೊಂಡು ಬಿಟ್ಟು ಅನಾಥವಾಗಿದೆ ಅಂತ ನನಗನ್ಸುತ್ತೆ. ಇವರು ಸಮಾಜದ ಜೊತೆಗೆ ಮುಖಾಮುಖಿಯಾಗಿ ಚರ್ಚೆಗೆ ಅನುವಾಗಿ ಸಮಾಜದ ಬದಲಾವಣೆಗೆ, ಪರಿವರ್ತನೆಗೆ ಸದಾಕಾಲ ಶ್ರಮಿಸಿದಂಥವರು. ಆದರೆ ಇವತ್ತಿನ ಸಂದರ್ಭ ಏನಾಗಿದೆ? ಮುಕ್ತ ಚರ್ಚೆಗೆ ಅವಕಾಶವಿಲ್ಲದೆ ಬಾಯಿಗೆ ಬೀಗ ಹಾಕುವ ಪರಿಕಲ್ಪನೆ ಇದೆ ಅಲ್ವಾ? ಇದು ಸಮರ್ಥನೀಯ ಅಲ್ಲ ಅಂತ ಅನಿಸುತ್ತೆ. ನಮ್ಮ ಸಮಾಜ ಜಡತ್ವ ಸಮಾಜವನ್ನು ಮಾಡುವುದು ಮತ್ತು ಕ್ರಿಯಾಶೀಲ ಸಮಾಜವನ್ನಾಗಿ ಮಾಡುವುದು ನಮ್ಮ ಕೈಯಲ್ಲಿದೆ. ಧರ್ಮವೂ ಕೂಡ ನೀರಾಗಿ ಹರಿಯಬೇಕು. ಪ್ರಜಾಪ್ರಭುತ್ವ ಆಗ ಹೆಚ್ಚು ಕ್ರಿಯಾಶೀಲವಾಗಿರುವುದಕ್ಕೆ ಸಾಧ್ಯವಿದೆ. ಧರ್ಮ ಮತ್ತು ರಾಜಕಾರಣ ಎರಡೂ ಒಟ್ಟೊಟ್ಟಿಗೆ ನಡೆದಾಗಲೇ ಅದಕ್ಕೆ ಹೆಚ್ಚು ಅರ್ಥ ಇದೆ. ಇಲ್ಲದೆ ಹೋದರೆ ಅದಕ್ಕೆ ಅರ್ಥ ಇಲ್ಲ. ಆದರೆ ಡೆಮಾಕ್ರಸಿಯನ್ನೇ ಧರ್ಮಾಕ್ರಸಿಯನ್ನಾಗಿ ಮಾಡ್ತೇವೆ ಅಂತ ಹೊರಟ್ರೆ ದೊಡ್ಡ ಅಪಾಯ ಇದೆ. ಇದೇ ಮಾತನ್ನೇ ಅವರು ಹೇಳಿದ್ದಾರೆ. ಇಂಥದ್ದಕ್ಕೆ ಇಷ್ಟರ ಮಟ್ಟಿಗೆ ಈ ಪ್ರತಿಕ್ರಿಯೆಗಳು ವ್ಯತಿರಿಕ್ತವಾದಂಥವುಗಳು ಅಂತ ನನಗನ್ಸುತ್ತೆ. ಈ ಸಮಾಜವನ್ನು ನಾವು ಕ್ರಿಯಾಶೀಲವಾಗಿಡೋಣ. ದೇಶವನ್ನು, ನಾಡನ್ನು ಪ್ರಗತಿಯ ಪಥದತ್ತ ಹೋಗುವಲ್ಲಿ ನಾವೆಲ್ಲರೂ ಸಹಕರಿಸೋಣ. ಆದರೆ ಇಂತಹ ಕ್ಷುಲ್ಲಕ ಕಾರಣಗಳಿಗೋಸ್ಕರವಾಗಿ ವ್ಯರ್ಥ ವಾಗ್ವಾದಗಳು ಅರ್ಥಹೀನ ಅಂತ ನನಗನ್ಸುತ್ತೆ. ಸತ್ಯವನ್ನ ಮರೆಮಾಚದೆ ಮುಕ್ತ ಮನಸ್ಸಿನಿಂದ ಚರ್ಚೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿದೆ. ಅಂಥ ಸಮಾಜವನ್ನು ನಾವು ಕಟ್ಟಬೇಕಾಗಿದೆ. ಇಲ್ಲದೆ ಹೋದರೆ ಪ್ರಜಾಪ್ರಭುತ್ವಕ್ಕೆ, ದೇಶದ ಅಭಿವೃದ್ಧಿಗೆ ನಾವು ಪೂರಕವಾಗದೆ ಅಧಃಪತನಕ್ಕೆ ತಳ್ಳುವ ನಾಗರಿಕರಾಗಿ ನಾವು ಕಾಣಿಸಿಕೊಳ್ತೇವೆ. ಹಾಗೆ ಕಾಣಿಸಿಕೊಳ್ಳುವ ಹಾಗೆ ಆಗಬಾರದು ಅಂತ ನಾನು ಬಯಸ್ತೇನೆ. ಹಂಸಲೇಖ ಅವರು ಮಾಂಸಾಹಾರದ ಬಗ್ಗೆ ಒಂದು ಭಾಷಣದಲ್ಲಿ ಸ್ವಲ್ಪ ಭಾವುಕವಾಗಿ, ಸ್ವಲ್ಪ ಆವೇಶಭರಿತವಾಗಿ ಹೇಳಿದ್ದನ್ನ ನಾನು ಗಮನಿಸಿದ್ದೇನೆ ಮತ್ತು ಆ ವಿಡಿಯೋವನ್ನು ನಾನು ನೋಡಿದ್ದೇನೆ. ಅವರು ಹೇಳಿದರಲ್ಲಿ ಬಹಳ ದೊಡ್ಡ ಅಪರಾಧ ಅನ್ನುವಂಥ ಮಾತು ಏನು ಇದ್ದ ಹಾಗೆ ನನಗೆ ಅನ್ನಿಸಲಿಲ್ಲ. ಆದರೆ ಅವರ ಮಾತನ್ನ ಬಹಳ ದೊಡ್ಡ ಅಪರಾಧ ಎಂಬುವ ಹಾಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಚರ್ಚೆ ಮಾಡಲಾಗುತ್ತಿದೆ ಮತ್ತು ಕರ್ನಾಟಕ ಸರ್ಕಾರದ ಅನೇಕ ಮಾಜಿ ಮಂತ್ರಿಗಳು ಕೂಡ ಇದಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ದಾರೆ. ದಲಿತರನ್ನ ಕೊಂದು ಹಾಕುವಾಗ, ದಲಿತ ಮಹಿಳೆಯ ಮೇಲೆ ಅತ್ಯಾಚಾರವಾದಾಗ, ದಲಿತ ಮಹಿಳೆಯನ್ನು ಅತ್ಯಾಚಾರ ಮಾಡಿ ಸುಟ್ಟು ಹಾಕಿದಾಗ ಬಾಯಿ ಕಟ್ಟಿದಂತೆ ಬಿದ್ದಂತ ಅನೇಕರು ಇವರು ಹೇಳಿದ ಒಂದು ಮಾತಿಗೆ ಬೆಚ್ಚಿ ಬಿದ್ದು ಆಕ್ರಮಣ ಮಾಡುತ್ತಿರುವುದನ್ನು ಕಂಡಾಗ ತುಂಬಾ ವಿಷಾದವಾಗುತ್ತಿದೆ. ಇದು ಮೂಲತಃ ಕಳೆದ ಕೆಲವು ವರ್ಷಗಳಿಂದ ಭಾರತದಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ನಡೆಯುತ್ತಿರುವ ಆಹಾರ ರಾಜಕೀಯದ ಭಾಗವಾಗಿದೆ ಎಂಬುದನ್ನು ನಾವು ಎಂದೂ ಕೂಡ ಮರಿಬಾರದು.
ಭಾರತದ ಆಹಾರದ ರಾಜಕೀಯವು ಇವತ್ತು ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಆಹಾರದ ರಾಜಕೀಯಕ್ಕಿಂತ ಹೆಚ್ಚಾಗಿ ಭಾರತದಲ್ಲಿ ಪ್ರಚಲಿತದಲ್ಲಿರುವಂತ ಜಾತಿ ರಾಜಕೀಯದ ಜೊತೆಗೆ ತಳುಕು ಹಾಕಿಕೊಂಡಿದೆ. ಈ ಜಾತಿ ರಾಜಕೀಯದಲ್ಲಿ ನಮ್ಮ ಜಾತಿಗಳು ಶ್ರೇಣೀಕರಣಕ್ಕೆ ಒಳಗಾಗಿವೆ. ಅದು ಚತುರ್ವರ್ಣ, ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ ಮತ್ತು ಈ ಚತುರ್ವರ್ಣ ವ್ಯವಸ್ಥೆಯ ಹೊರಗಡೆ ಇರುವಂತ ಪಂಚಮರು, ಈ 5ಕ್ಕೆ ಮಾತ್ರ ಸೀಮಿತಗೊಳ್ಳದೆ ಈ 5 ವರ್ಣದ ಒಳಗಡೆ ಇರುವಂತ ಉಪ ವಿಭಾಗಗಳು ಕೂಡ ಅವು ಶ್ರೇಣೀಕರಣಕ್ಕೆ ಒಳಗಾಗಿದ್ದಾವೆ. ಹಾಗಾಗಿ ಬ್ರಾಹ್ಮಣರಲ್ಲಿ ಕೂಡ ದ್ವೈತಿಗಳು, ಅದ್ವೈತಿಗಳು, ವಿಶಿಷ್ಟಾದ್ವೈತಿಗಳು ಇವರು ತಮ್ಮದೇ ಆದಂತ ಒಂದು ಶ್ರೇಣೀಕರಣವನ್ನ ಕಾಯ್ದುಕೊಳ್ತಾರೆ. ಕ್ಷತ್ರಿಯರು ಹಾಗೆ, ವೈಶ್ಯರು ಹಾಗೆ, ಶೂದ್ರರು ಕೂಡ ತಮ್ಮ ಒಳಗಡೆ ಇರುವಂತ ಬಳಿ ಅಥವಾ ಗೋತ್ರಗಳನ್ನು ಕೂಡ ಶ್ರೇಣೀಕರಣಕ್ಕೆ ಒಳಪಡಿಸಿಕೊಂಡು ನಾವು ಒಳ್ಳೆಯವರು, ಅವರು ಕನಿಷ್ಠರು ಎಂಬ ಮಾತುಗಳನ್ನು ಹೇಳ್ತಾ ಬಂದಿದ್ದಾರೆ. ಇದು ಪಂಚಮರವರೆಗೆ ನಡೆದಿದೆ. ದಲಿತರು ಕೂಡ ಎಡ, ಬಲ ಇತ್ಯಾದಿ ಒಂದು ಶ್ರೇಣೀಕರಣದ ಒಳಗಡೆ ಸಿಕ್ಕಾಕೊಂಡಿದ್ದಾರೆ. ಈ ಶ್ರೇಣೀಕರಣದ ಬಹಳ ದೊಡ್ಡ ಒಂದು ಲಕ್ಷಣ ಯಾವುದು ಅಂತಂದ್ರೆ ಅದು ಅನುಲೋಮವನ್ನ ಒಪ್ಪಿಕೊಂಡಿರುವುದು. ಅನುಲೋಮ ಅಂತಂದ್ರೆ ಮೇಲಿನಿಂದ ಕೆಳಗಡೆ ಬಂದಂತೆ ಮೇಲಿನವರಿಗೆ ಹೆಚ್ಚು ಸ್ವಾತಂತ್ರ್ಯ ಇದೆ, ಕೆಳಗಿನವರಿಗೆ ಕಡಿಮೆ ಸ್ವಾತಂತ್ರ್ಯವನ್ನು ಕೊಡ್ತಾ ಹೋಗ್ತಾರೆ. ಹಾಗಾಗಿ ವರ್ಣದಲ್ಲಿ ಶ್ರೇಷ್ಠರಾದ ಮೇಲಿನವರು ಕೆಳಗಿನ ವರ್ಣಗಳಿಂದ ಮದುವೆಯಾದರೆ ಅದು ಅನುಲೋಮವಾಗ್ತದೆ ಮತ್ತು ಅದನ್ನು ಸಮಾಜ ಬಹಳ ದೊಡ್ಡ ಸಮಸ್ಯೆ ಇಲ್ಲದೆ ಅಂಗೀಕರಿಸಿಕೊಳ್ತದೆ. ಆದರೆ ಅನುಲೋಮ ಜಾತಿ ಪದ್ಧತಿ ವಿಲೋಮದ ಗುಣಗಳನ್ನ ತೆಗೆದುಕೊಂಡ ಕೂಡಲೇ ಅದಕ್ಕೆ ಸಮಸ್ಯೆ ಆಗ್ತದೆ. ಹಾಗಾಗಿ ನಮ್ಮ ಅನೇಕ ಶಾಸ್ತ್ರ ಗ್ರಂಥಗಳು ಅನುಲೋಮ ಜಾತಿ ಪದ್ಧತಿಯನ್ನ ಪುರಾಣಗಳ ಮೂಲಕ, ಶಾಸ್ತ್ರಗಳ ಮೂಲಕ, ಪ್ರಭು ಸಮ್ಮತವಾದಂತ ಶಾಸ್ತ್ರಗಳ ಮೂಲಕ, ಕಾವ್ಯಗಳ ಮೂಲಕ, ಉಪನ್ಯಾಸಗಳ ಮೂಲಕ, ಬರಹಗಳ ಮೂಲಕ, ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಅದನ್ನು ಉಳಿಸಿಕೊಂಡೇ ಬಂದಿವೆ. ಉದಾಹರಣೆಗೆ, ಒಂದು ಕುಟುಂಬದಲ್ಲಿ ಒಂದು ಮಗು ಹುಟ್ಟಿದ್ರೆ ಮಂಗಲಂತು ಬ್ರಾಹ್ಮಣಸ್ಯ, ಬ್ರಾಹ್ಮಣನಿಗೆ ಒಂದು ಮಗು ಹುಟ್ಟಿದ್ರೆ ಆ ಮಗುವಿನ ಜಾತಕ ಹಿಡ್ಕೊಂಡು ಒಬ್ಬ ಜ್ಯೋತಿಷನ ಹತ್ರ ಹೋದ್ರೆ ಅವನು ಮಂಗಳಕರವಾದ ಹೆಸರುಗಳನ್ನ ಅವನಿಗಿಡ್ತಾನೆ. ಸ್ಯಾತ್ ಕ್ಷತ್ರಿಯಸ್ಯ ಬಲಾನ್ವಿತಂ, ವೈಶ್ಯಸ್ಯ ಧನಸಂಯುಕ್ತಂ, ಶೂದ್ರೋಪಿತು ಜುಗುಪ್ಸಿತಂ ಅಂತ. ಶೂದ್ರರಿಗೆ ಹೆಸರಿಡುವಾಗಲೂ ಕೂಡ ಅವರಿಗೆ ಜುಗುಪ್ಸೆ ತರುವ ಹೆಸರುಗಳನ್ನು ಇಡಬೇಕು ಎಂಬುದನ್ನ ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಇದೆಲ್ಲ ಗೊತ್ತಿದ್ದೇ ಮನುಸ್ಮೃತಿಗೆ ಅಂಬೇಡ್ಕರ್ ಅವರು ಬೆಂಕಿ ಹಾಕಿದರು. ಪ್ರಜ್ಞಾವಂತ ಯಾವ ಶೂದ್ರನಾದರೂ ಮಾಡಬಹುದಾದ ಅಥವಾ ಯಾವ ದಲಿತನಾದರೂ ಮಾಡಬಹುದಾದಂತ ಕೆಲಸ ಅದು. ಹೀಗೆ ಅನುಲೋಮವನ್ನ ಒಪ್ಪಿಕೊಂಡು ಬಂದಂತ ಭಾರತೀಯ ಸಮಾಜ ವಿಲೋಮದ ಪ್ರಶ್ನೆಗಳನ್ನು ಕೇಳಿದ ಕೂಡಲೇ ಸಮಾಜ ಬೆಚ್ಚಿ ಬೀಳ್ತದೆ. ಉದಾಹರಣೆಗೆ ಬಸವಣ್ಣ ಮಾಡಿದ ಮದುವೆ ಇದೆಯಲ್ಲ, ಅದು ವಿಲೋಮ. ಅದು ಹರಿಜನ ಹರಳಯ್ಯನ ಮಗನಿಗೆ ಬ್ರಾಹ್ಮಣ ಮದುವಯ್ಯನ ಮಗಳನ್ನ ಮದುವೆ ಮಾಡಿಸಿದ್ರು. ಇದು ವಿಲೋಮ. ಇದು ಮೇಲಿನ ವರ್ಣದವರು ಕೆಳಗಿನ ಜಾತಿಯ ಅಥವಾ ವರ್ಣದ ಹುಡುಗಿಯನ್ನು ಮದುವೆ ಆದ್ರೆ ಸಮಾಜ ಅಷ್ಟು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆದ್ರೆ ಅದು ಕೆಳಗೆ ಆದಾಗ ಏನಾಗ್ತದೆ ಅಂತಂದ್ರೆ ಜಾತಿ ಸಡಿಲಾಗ್ತದೆ. ಹುಟ್ಟುವ ಮಗುವನ್ನು ಚಂಡಾಲ ಅಂತ ಕರಿಬೇಕು ಅಂತ ಶಾಸ್ತ್ರಗಳೇ ಹೇಳ್ತವೆ. ವಿಲೋಮದಿಂದ ಹುಟ್ಟಿದ ಮಕ್ಕಳು ಚಾಂಡಾಲರು ಅಂತ, ಅನುಲೋಮದಿಂದ ಹುಟ್ಟಿದ ಮಕ್ಕಳು ಚಾಂಡಾಲರಲ್ಲ. ಎಲ್ಲ ನಮ್ಮ ಶಾಸ್ತ್ರಗಳು ಹೇಳಿವೆ. ಹಾಗಾಗಿ ಬಸವಣ್ಣ ಮಾಡಿದ್ದು ವಿಲೋಮ ವಿವಾಹವಾದ್ದರಿಂದ ತಕ್ಷಣ ಕಲ್ಯಾಣದಲ್ಲಿ ಕ್ರಾಂತಿ ಸ್ಫೋಟಿಸಿತು ಮತ್ತು ಅದರ ಪರಿಣಾಮಗಳು ಏನಾಯಿತು ಎಂಬುದನ್ನ ನೀವೆಲ್ಲರೂ ಕೂಡ ಬಲ್ಲಿರಿ. ಸೊ ಇಂಥ ಒಂದು ಸಂದರ್ಭದಲ್ಲಿ ಹಂಸಲೇಖ ಅವರು ಹೇಳಿದಂತ ಮಾತು ವಿಲೋಮದ ಮಾತುಗಳು. ಅವರೇನು ಕೋಳಿ ಮಾಂಸವನ್ನೋ ಕುರಿ ಮಾಂಸವನ್ನೋ ಹಿಡ್ಕೊಂಡು ಯಾವುದೋ ಮಠಕ್ಕೆ ನುಗ್ಗಿ ಯಾವುದೋ ಸ್ವಾಮಿಗಳ ಬಾಯಿಗೆ ತುರುಕಿಸುವ ಕೆಲಸವನ್ನು ಮಾಡಿಲ್ಲ. ಅವರು ಮಾಡುವುದೂ ಇಲ್ಲ. ಅವರು ಹಾಗೆ ಮಾಡುವಂತ ಮಾತುಗಳನ್ನು ಕೂಡ ಹೇಳಿಲ್ಲ, ಉದ್ರೇಕಿಸುವಂತ ಮಾತುಗಳನ್ನು ಕೂಡ ಹೇಳಿಲ್ಲ. ಸ್ವಾಮಿಗಳು ದಲಿತರ ಕೇರಿಗೆ ಬರ್ತಾರೆ, ಹೋಗ್ತಾರೆ, ಅದು ಅನುಲೋಮಕ್ಕೆ ಅನುಗುಣವಾಗಿಯೇ ಇದೆ. ಅದು
ಆದ್ರೆ ಹಾಗೆ ಬಂದಾಗ ಅವರು ಮಾಂಸ ತಿಂದಿದ್ದಾರಾ? ಒಂದು ಪ್ರಶ್ನೆಯನ್ನು ಬಹಳ ಸಹಜವಾಗಿ ಕೇಳಿದ್ದಾರೆ. ಇಂಥ ಪ್ರಶ್ನೆಯನ್ನು ಅನೇಕರು ಅನೇಕ ಬಾರಿ ಕೇಳಿದ್ದಾರೆ ಕೂಡ. ಒಂದು ವೇಳೆ ಕೇಳದಿದ್ರು ಕೂಡ ಈಗ ಕೇಳುವುದು ಸಹಜ. ಯಾಕಂದ್ರೆ ಸಂವಿಧಾನ ನಮಗೆ ಒಂದು ಸ್ವಾಭಿಮಾನವನ್ನು ಹೆಚ್ಚಿಸಿಕೊಳ್ಳುವಂತ ಒಂದು ಅಧಿಕಾರವನ್ನ ಕೊಟ್ಟಿದೆ. ಹಾಗಾಗಿ ಈ ಅವರ ವಿರುದ್ಧ ಈಗ ಮಾತನಾಡುತ್ತಾ ಇರುವಂತ ಶಕ್ತಿಗಳು ಹಾಗೆ ಮಾತನಾಡುವುದರ ಮೂಲಕ ಪರೋಕ್ಷವಾಗಿ ಸಾಮಾಜಿಕ ಶ್ರೇಣೀಕರಣದ ಅನುಲೋಮವನ್ನ ಒಪ್ಪಿಕೊಳ್ತಾರೆ. ಮತ್ತೆ ಮೇಲಿನವರ ಅಧಿಕಾರವನ್ನ ಈ ಮಾತಿನ ಮೂಲಕ ಸ್ಥಾಪಿಸಲು ಪ್ರಯತ್ನಿಸ್ತಾರೆ ಮತ್ತು ಕೆಳಗಿನವರನ್ನ ಅವಮಾನಕ್ಕೆ ಒಳಪಡಿಸ್ತಾರೆ. ಅಂದ್ರೆ ನೀನು ತಿನ್ನುವ ಆಹಾರ ಕ್ಷುದ್ರವಾದ್ದು, ನೀನು ತಿನ್ನುವ ಆಹಾರ ಕ್ಷುಲ್ಲಕವಾದ್ದು, ನೀನು ತಿನ್ನುವ ಆಹಾರ ಅನಾರೋಗ್ಯಕರವಾದ್ದು ಅಂತ ಮತ್ತೆ ಮತ್ತೆ ಹೇಳುವುದರ ಮೂಲಕ ಕೆಳವರ್ಗದವರ ಆಹಾರ ಪದ್ಧತಿಯನ್ನ ನಿಕೃಷ್ಟಗೊಳಿಸಿ ಅವರ ಸ್ವಾಭಿಮಾನಕ್ಕೆ ಪೆಟ್ಟು ತರುವಂತ ಕೆಲಸ. ಈಗ ಮಾಂಸಾಹಾರ ತಿಂತೇನೆ ಬಿಡ್ತಾರೆ, ನಮಗೆ ಬಿಟ್ಟಿದ್ದದು. ಸಂವಿಧಾನ ನನಗೆ ಇಂಥದನ್ನು ತಿನ್ನು ಇಂಥದನ್ನು ತಿನ್ಬೇಡ ಅಂತ ಹೇಳಿಲ್ಲ. ಮತ್ತು ಇಂಥದ್ದು ತಿಂದ್ರೆ ಒಳ್ಳೇದು, ಇಂಥದ್ದು ತಿನ್ನೋದು ಅದು ನಮ್ಮ ವೈದ್ಯರುಗಳು ಹೇಳ್ಬೇಕು. ಇವ್ರು ಯಾರು ಹೇಳಲಿಕ್ಕೆ? ಹಾಗಾಗಿ ಅನುಲೋಮ ಶ್ರೇಣೀಕರಣದ ಪ್ರಕಾರ ಒಬ್ಬ ಸ್ವಾಮೀಜಿ ಒಬ್ಬ ದಲಿತನ ಮನೆಗೆ ಹೋದ ಕೂಡಲೇ ಅದೇನು ಕ್ರಾಂತಿಕಾರಕವಾದ ಅಲ್ಲ. ನಮ್ಮ ದೇಶದಲ್ಲಿ ಕ್ರಾಂತಿಕಾರಕವಾದ ಯಾವುದು ಅಂತಂದ್ರೆ ವಿಲೋಮ. ಒಬ್ಬ ದಲಿತನನ್ನು ಕರ್ಕೊಂಡು ಹೋಗಿ ಮಠದ ಒಳಗಡೆ ಕೂರಿಸಿಕೊಂಡ್ರೆ, ಆ ಮಠಕ್ಕೆ ಉತ್ತರಾಧಿಕಾರಿಯನ್ನಾಗಿ ಮಾಡಿಕೊಂಡ್ರೆ ಅದು ಕ್ರಾಂತಿಕಾರಕವಾದ್ದು. ಅದರ ಹಾಗೆ ಆಗುವುದರ ಬಗ್ಗೆ ನಾವು ಇವತ್ತು ಯೋಚನೆ ಮಾಡಬೇಕಾದಂತ ಅವಶ್ಯಕತೆ ಇದೆ. ಹಂಸಲೇಖರವರು ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಪೇಜಾವರ ಶ್ರೀಗಳು ದಲಿತ ಕೇರಿಗೆ ಭೇಟಿ ಕೊಟ್ಟ ಬಗ್ಗೆ, ಅದರ ಬೂಟಾಟಿಕೆಯ ಬಗ್ಗೆ ವ್ಯಂಗ್ಯವಾಗಿ ಮಾತಾಡಿದ್ರು ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಭಾರಿ ದೊಡ್ಡ ಪ್ರಮಾಣದ ದಾಳಿ ಕೋಮುವಾದಿ ಶಕ್ತಿಗಳಿಂದ, RSS ಮೋದಿ ಭಕ್ತರಿಂದ ಮತ್ತು ಮೇಲ್ವರ್ಣಗಳ ಜಾತಿವಾದಿಗಳಿಂದ ನಡೀತಾ ಇದೆ. ಇದಕ್ಕೆ BJPಯ ಸಂಸದರುಗಳು, ಮಾಜಿ ಮಂತ್ರಿಗಳು ಇವರೆಲ್ಲರೂ ಕೂಡ ದನಿಗೂಡಿಸಿ ಅದಕ್ಕೆ ಒಂದು ಶಕ್ತಿ ತುಂಬಿದ್ದಾರೆ. ಇಂಥ ದಾಳಿಗಳನ್ನು ಖಂಡಿಸೋದಕ್ಕೆ ಬದಲಾಗಿ ಶಕ್ತಿ ತುಂಬಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ಆ ಪೇಜಾವರ ಮಠದ ಅಧಿಪತಿಗಳಾಗಿರುವಂಥ ಶ್ರೀಗಳು ಶ್ರೀಕೃಷ್ಣ ಇದಕ್ಕೆ ಪ್ರತಿಕಾರ ತೀರಿಸ್ಕೊಳ್ತಾನೆ ಅಂತೇಳಿ ದೇವರ ಹೆದರಿಕೆಯನ್ನ ಹಾಕಿ ಹಂಸಲೇಖರವ್ರನ್ನ ಕಂಗೆಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇಂಥ ಎಲ್ಲ ಪ್ರಯತ್ನಗಳನ್ನು ಎಲ್ಲ ಪ್ರಗತಿಪರರು, ಸಾಮಾಜಿಕ ಚಳವಳಿಗಾರರು ಖಂಡಿಸಬೇಕು. ಮತ್ತು ಇಂಥದ್ದೊಂದು ಒತ್ತಡಕ್ಕೆ ಸಿಲುಕಿ ಹಂಸಲೇಖ ಅವರು ತಮ್ಮ ಹೇಳಿಕೆಯನ್ನು ಹಿಂತೆಗೆದುಕೊಳ್ತೀವಿ ಅಂತೇಳಿ ಹೇಳಿದ್ದಾರೆ. ಈ ರೀತಿಯಲ್ಲಿ ದೊಡ್ಡ ಪ್ರಮಾಣದ ಅಸಹ್ಯಕರ ದಾಳಿ ಮತ್ತು ಒತ್ತಡ ಅವ್ರ ಮೇಲೆ ಬಿದ್ದಿರೋದು, ಅದರಿಂದಾಗಿ ಅವರು ಅದನ್ನು ಹಿಂತೆಗೆದುಕೊಳ್ಳಬೇಕಾಗಿ ಬಂದಿರೋದು, ತಮ್ಮ ಮನಸ್ಸಿನ ಮಾತುಗಳನ್ನು ಹೇಳುವ ಅವಕಾಶವಿಲ್ಲದೆ ಅದನ್ನು ಹಿಂತೆಗೆದುಕೊಳ್ಳಬೇಕಾಗಿ ಬಂದಿರೋದು ಒಂದು ಕಡೆ ಖಂಡನೀಯ. ಮತ್ತಿನ್ನೊಂದು ಕಡೆ ಈ ಒತ್ತಡ ಮತ್ತು ಅವರು ಹಿಂತೆಗೊಳ್ಬೇಕಾಗಿ ಬಂದಿರೋದು ಅಂತ ಪ್ರಸಿದ್ಧ ಸಂಗೀತಗಾರ
ಬಹಳ ಜನಪ್ರಿಯ ಸಂಗೀತ ನಿರ್ದೇಶಕ. ಅವರು ಕೂಡ ಇಂಥ ಒತ್ತಡಕ್ಕೆ ಬಲಿ ಬೀಳಬೇಕಾಗಿ ಬಂದಿರುವಂಥ ಪರಿಸ್ಥಿತಿ ನಮ್ಮ ಸಿನಿಮಾ ರಂಗದಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬ್ರಾಹ್ಮಣ್ಯದ ಮೌಲ್ಯಗಳ ಹಿಡಿತ ಮತ್ತು ಅದರಿಂದಾಗಿ ಮೂಢನಂಬಿಕೆ, ಕಂದಾಚಾರಗಳನ್ನ ಬಿಂಬಿಸ್ತಾ ಇರುವಂಥ ಪರಿಸ್ಥಿತಿ ಮತ್ತು ಜಾತಿ ವ್ಯವಸ್ಥೆಯನ್ನು ಎತ್ತಿ ಹಿಡಿಯೋದು, ಇಂಥ ಒಂದು ದುರ್ಬಲ ಪರಿಸ್ಥಿತಿಗೆ ನಮ್ಮ ಸಿನಿಮಾ ರಂಗ ಸಿಲುಕಿದೆ. ಹೊಸ ಹೊಸ ದೇವರುಗಳನ್ನು, ಹೊಸ ಹೊಸ ಮಹಾ ಸಂತರುಗಳನ್ನ ಹುಟ್ಟಿ ಹಾಕ್ತಾ ಜನರಲ್ಲಿ ಒಂದು ಈ ಕಂದಾಚಾರಗಳ ಮೌಲ್ಯವನ್ನು ಬೆಳೆಸ್ತಾ ಇದೆ. ಅದರ ಪರಿಣಾಮವಾಗಿ ನಮ್ಮ ಸಾಮಾನ್ಯ ಜನರ ಮನಸ್ಸು ಇಂತಹ ಸಿನಿಮಾಗಳನ್ನ ನೋಡಿ ನೋಡಿ ಪ್ರತಿಭಾವಂತ ನಟರು, ಪ್ರತಿಭಾವಂತ ಸಂಗೀತ ನಿರ್ದೇಶಕರು ಮತ್ತು ಹಣ, ಸಾಮಾನ್ಯ ಶೂದ್ರ ಜನಾಂಗದ ಹಣ ಅದನ್ನು ಬಳಸ್ಕೊಂಡು ಈ ರೀತಿಯಾಗಿ ಈ ಸಿನಿಮಾ ರಂಗ ಈ ಕಂದಾಚಾರ ಮೌಢ್ಯಗಳನ್ನ ಬಿತ್ತುತ್ತಾ ಇದೆ ಅಂತಂದರೆ ಇದು ಸಾಮಾನ್ಯ ಜನರ ಮನಸ್ಸನ್ನ ಇವತ್ತು ಮೆರೀತಾ ಇರುವಂತಹ ಕೋಮುವಾದ, ಕೋಮುದ್ವೇಷ ಮತ್ತು ಹಿಂಸೆ, ಕೊಲೆಗಳು ಇವುಗಳೆಲ್ಲವನ್ನು ಕೂಡ ಸಮರ್ಥನೆ ಮಾಡುವಂಥ ಮತ್ತು ಅದಕ್ಕೆ ಅದರ ಬೆಳವಣಿಗೆಗೆ, ಕೋಮುವಾದದ ಬೆಳವಣಿಗೆಗೆ ಫಲವತ್ತಾದಂಥ ಅವಕಾಶವನ್ನು ಸೃಷ್ಟಿ ಮಾಡುವಂಥ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೀವಿ. ಹೀಗೆ ಈ ಸಿನಿಮಾ ರಂಗದಲ್ಲಿ ಸುಮಾರು 80-90 ವರ್ಷಗಳಿಂದಲೂ ಕೂಡ ಈ ರೀತಿ ಬ್ರಾಹ್ಮಣ್ಯದ ಪಾಳೆಗಾರಿ ಮೌಲ್ಯಗಳು ಮೆರೀತಾ ಇದ್ದಾವೆ. ಈಗಲೂ ಕೂಡ ಅದು ಇಂಥ ಒಂದು ಕೋಮುವಾದಿ ಬೆಳವಣಿಗೆಗೆ ಆಸ್ಪದ ಮಾಡಿಕೊಡ್ತಾ ಇದೆ ಅನ್ನೋದನ್ನು ನಾವು ಕನ್ನಡಿಗರೆಲ್ಲರೂ ಕೂಡ ಗಮನಿಸಬೇಕಾಗಿದೆ. ಮತ್ತು ಇಂಥ ಸಿನಿಮಾಗಳ ಬಗ್ಗೆ ನಾವು ಎಚ್ಚರದ ಪ್ರಜ್ಞೆಯಿಂದ ಅದನ್ನು ನೋಡಬೇಕಾಗಿದೆ. ಮತ್ತು ಇಂಥ ಒಂದು ಕೋಮುವಾದಿ ಬೆಳವಣಿಗೆಗೆ ಅವಕಾಶ ಕೊಡುವಂತಹ ಈ ಸಿನಿಮಾ ರಂಗದ ಬಗ್ಗೆ ಜನರಲ್ಲಿ ಕೂಡ ಎಚ್ಚರವನ್ನು ಮೂಡಿಸಬೇಕಾಗಿದೆ. ಇದು ಹಂಸಲೇಖರವರ ಪ್ರಸಂಗದಿಂದ ನಾವೆಲ್ಲರೂ ಕೂಡ ಕಲಿಯಬೇಕಾದ ಪಾಠ. ನಮಸ್ಕಾರ. ಎಲ್ರಿಗೂ ತಮ್ಮ ತಮ್ಮ ಆಹಾರ ಸಂಸ್ಕೃತಿಯ ಒಂದು ಹಕ್ಕಿರುವಂತೆ ಕರ್ನಾಟಕದಲ್ಲಿ ಎಲ್ರಿಗೂ ತಮಗನಿಸಿದ್ದನ್ನು ಹೇಳೋದಕ್ಕೆ ಒಂದು ಹಕ್ಕಿದೆ. ಆದರೆ ಹಂಸಲೇಖ ಅವರು ಹೇಳಿರೋದಿದೆಯಲ್ಲ, ಅವರು ಪೇಜಾವರ ಸ್ವಾಮಿಗಳು ದಲಿತರ ಮನೆಗೆ ಹೋಗಿ ಕೂತಿದ್ದಾರೆ ಅಷ್ಟೇ, ಅವ್ರ ಮಾಂಸ ಕೊಟ್ಟರೆ ತಿನ್ನೋಕ್ಕಾಗ್ತಿದ್ದ ಅಂತನ್ನುವಂಥ ಪ್ರಶ್ನೆ. ಆ ಪ್ರಶ್ನೆಯಲ್ಲಿ ತಪ್ಪೇನಿದೆ? ತಿನ್ನೋಕ್ಕಾಗ್ತಿದ್ದ? ಆಗಲ್ಲ, ಅವರಿಗಾಗಲ್ಲ, ರೂಢಿ ಇರಲ್ಲ. ಈಗ ತಿನ್ನೋ ಜನಾಂಗ ಅವರಿಗೆ ಮೊದಲಿಂದ ರೂಢಿ ಇರುತ್ತೆ, ತಿಂತಾರೆ. ಆಹಾರದ ಹಕ್ಕು ಅವರವರಿಗೆ ಸೇರಿದ್ದು. ಅದನ್ನು ಇವರು ಪರ್ಟಿಕ್ಯುಲರ್ ಆಗಿ ಎಲ್ಲ ಜಾತಿಗಳು ಎಲ್ಲನೂ ಇವ್ರೇನು ತಿನ್ನಲಾರ್ದವ್ರೇನಲ್ಲ. ಬ್ರಾಹ್ಮಣ ಜಾತಿಯವರು ಎಲ್ಲವನ್ನೂ ತಿಂದು ಇವಾಗ ನಾವೇನೋ ತಿನ್ನಂಗಿಲ್ಲ ಅಂತ ಒಂದು ಶ್ರೇಷ್ಠತೆಯ ಒಂದು ಪ್ರತಿಷ್ಠೆ ಅವ್ರಿಗೆ ಕಾಡ್ತಾ ಇರುತ್ತೆ. ಅದೇನೋ ಅವರವ್ರ ಇಚ್ಛೆ ಅದು. ಮನೆಯಲ್ಲಿ ಅವರು ಆ ಥರದ ಧರ್ಮವನ್ನು ಆಚರಿಸ್ತಿರ್ಬೋದು, ಆದರೆ ಹೊರಗಡೆ ಬಂದಾಗ ಅವ್ರು ತಿಂತಾರೋ ಬಿಡ್ತಾರೋ, ಅವ್ರ ಮನೆ ಗಂಡಸರೇ ಹೋಗಿ ತಿಂದು ಬರ್ತಾರೋ, ಹೊರಗಡೆನೇ ತಿಂತಾರೋ, ಅದು ಅವ್ರವ್ರಿಗೆ ಬಿಟ್ಟ ವಿಷಯ. ಅದು ಅವರ ವೈಯಕ್ತಿಕ ಸ್ವಾತಂತ್ರ್ಯ. ಆಹಾರದ ಹಕ್ಕು ಪ್ರತಿಯೊಬ್ಬ ಮಾನವನಿಗಿದೆ. ಇದು ನಮಗೆ ಸಂವಿಧಾನ ಕೊಟ್ಟಿರುವಂತಹ ಒಂದು ಶ್ರೇಷ್ಠವಾದಂತಹ ಒಂದು ಹಕ್ಕು. ಆ ಹಕ್ಕನ್ನು ಕಿತ್ಕೊಳ್ಳಿಕ್ಕೆ
ಯಾರಿಗೂ ಯಾರಿಂದಲೂ ಆಗೋದಿಲ್ಲ. ಅದು ಹಂಸಲೇಖ ಹೇಳಲಿ, ನಾನೇ ಹೇಳಲಿ, ಇನ್ನೊಬ್ಬರೇ ಹೇಳಲಿ, ಆಹಾರ ಅವ್ರಿಗೆ ಬೇಕಾದಂಗೆ ಅವರು ತಿನ್ನಲಿ, ಅದು ಅವರವರಿಗೆ ಬಿಟ್ಟ ವಿಷಯ. ಈಗ ಇದನ್ನೇ ಹಿಡ್ಕೊಂಡು ದೊಡ್ಡದಾಗಿ ಮಾಡ್ತಾ ಇರೋದರ ಹಿಂದೆ ಇರ್ತಕ್ಕಂತಹ ರಾಜಕಾರಣ ಇದೆಯಲ್ಲ, ಅದರ ಬಗ್ಗೆ ನನ್ನ ಪ್ರಶ್ನೆ ಇದೆ. ಈ ರಾಜಕಾರಣವನ್ನು ಬಿಟ್ಟುಬಿಡಿ. ಈಗ ಪ್ರತಾಪ್ ಸಿಂಹ ಮೈಸೂರಿನಿಂದ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದೇನು ಅಂದರೆ, ಮುಸ್ಲಿಮರಿಗೆ ಹಂದಿ ಮಾಂಸ ತಿನ್ನಿಸಿ ಅಂತ. ಇದೆಂಥ ಮಾತು? ಅದೇ ರೀತಿ ಇವರಿಗೆ ಕೋಳಿ ಮಾಂಸ ತಿನ್ನಿಸಿ ಅನ್ನೋದು ಕೂಡ ಸರಿ ಇಲ್ಲ. ಅವರಿಗೆ ಏನು ಇಷ್ಟನೋ ಅದು ತಿಂದ್ಕೊಳ್ಳಿ. ಆದರೆ ಹಂಸಲೇಖ ಹೇಳಿದ್ದು ಸತ್ಯ ಇದೆ. ತಿನ್ನಿಸ್ರಿ ಅಂತ ಹೇಳಲಿಲ್ಲ ಅವರು, ತಿಂತಾರಾ ಅಂತ ಪ್ರಶ್ನೆ ಇಟ್ಟಿದ್ದಾರೆ. ತಿನ್ನಿಸ್ರಿ ಅಂತ ಹೇಳಲಿಲ್ಲ, ತಿನ್ನಿಸ್ರಿ ಅವರಿಗೆ ಅಂತ ಹೇಳಲಿಲ್ಲ. ಅವರಿಗೆ ಎದುರಿಗೆ ಕೊಟ್ಟರೆ ಅವರು ತಿಂತಾರಾ? ಇಲ್ಲ. ಅವರಿಗೆ ಅದು ತಿನ್ನಬೇಕು ತಿನ್ನಬಾರ್ದು ಅನ್ನೋದು ಅವರ ಸ್ವಾತಂತ್ರ್ಯ. ಅದನ್ನು ಬಿಟ್ಟುಬಿಟ್ಟು ಇವರಿಗೆ ಒತ್ತಾಯದಿಂದ ಸಾಬರಿಗೆ ಹಂದಿ ಮಾಂಸ ತಿನ್ನಿಸಿ ಅಂತ ಹೇಳೋದಿದೆಯಲ್ಲ, ಒಬ್ಬ ಸಂಸದನಾಗಿ ಇಂತಹ ಒಂದು ಅಮಾನುಷವಾದಂತಹ. ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಸಂಗೀತ ನಿರ್ದೇಶಕ, ಚಿತ್ರ ಸಾಹಿತಿ ಹಂಸಲೇಖ ಅವರು ಕಾರ್ಯಕ್ರಮವೊಂದರಲ್ಲಿ ಮಾತಾಡ್ತಾ, ಪೇಜಾವರ ಮಠಾಧೀಶರು ದಲಿತರ ಕೇರಿಗಳಿಗೆ ಹೋಗ್ತಾರೆ, ದಲಿತರು ಕೊಡುವಂತಹ ಮಾಂಸಾಹಾರವನ್ನ ಅವರೇನು ಸೇವನೆ ಮಾಡ್ತಾರ ಅಂತ ಪ್ರಶ್ನೆ ಕೇಳ್ತಾನೆ, ಇಲ್ಲ ಅವರೇನು ಮಾಂಸಾಹಾರವನ್ನ ಸೇವನೆ ಮಾಡೋದಿಲ್ಲ ಅಂತ ಅವರೇ ಉತ್ತರ ಹೇಳ್ತಾ, ದಲಿತರ ಮನೆಗೆ ಬರೋದಲ್ಲ, ಅದೇ ಬದಲಾಗಿ ಬಲಿತರು ತಮ್ಮ ಮನೆಗಳಿಗೆ ಕರೆದುಕೊಂಡೋಗಿ ಅನ್ನಾಹಾರಗಳನ್ನ ಅವರದೇ ಪಾತ್ರೆಗಳಲ್ಲಿ ನೀಡಿ ಊಟಕ್ಕೆ, ಅವರ ಪಾತ್ರೆಗಳನ್ನ ಅಂದರೆ ದಲಿತರು ಊಟ ಮಾಡಿದ ಪಾತ್ರೆಗಳನ್ನ ತೊಳೆದಿಡಬೇಕು, ಹಾಗೆ ತಮ್ಮ ಮನೆಗಳಿಗೆ ಕರೆದುಕೊಳ್ಳಬೇಕು ದಲಿತರನ್ನ ಅಂತ ಹೇಳಿದ್ದಾರೆ. ಈ ಹೇಳಿರೋದ್ರಲ್ಲಿ ಯಾವುದೂ ತಪ್ಪು ನನಗೆ ಕಾಣಿಸ್ತಾ ಇಲ್ಲ. ಮತ್ತು ಹಂಸಲೇಖ ಅವರು ಮಾತಾಡ್ತಾ, ಇವಾಗ ಡೆಮೋಕ್ರಸಿ ಧರ್ಮಾಕ್ರಸಿ ಆಗ್ತಾ ಇದೆ ಅಂತ ಮಾತಾಡಿದ್ದಾರೆ. ಅದು ಕೂಡ ಸರಿಯೇ. ಯಾಕೀಗೆ ಈ ಜನ ಅಸಹನೆ ವ್ಯಕ್ತಪಡಿಸಬೇಕು ಹಂಸಲೇಖ ಅವರ ಮಾತಿನ ವಿರುದ್ಧ? ಹಂಸಲೇಖ ಅವರು ವಾಸ್ತವವನ್ನೇ ಮಾತಾಡಿದ್ದಾರೆ ತಾನೆ. ಏನು ಬ್ರಾಹ್ಮಣರಾಗಿರಬಹುದು ಅಥವಾ ಯಾವುದೇ ಮೇಲ್ಜಾತಿಗಳು ದಲಿತರನ್ನ, ಕೆಳಜಾತಿಗಳನ್ನ, ಅಸ್ಪೃಶ್ಯರನ್ನ ತಮ್ಮ ಮನೆಗಳಿಗೆ ಕರೆದುಕೊಳ್ತಾ ಇಲ್ಲ. ಇದು ಊರುಗಳಲ್ಲಿರ್ತಕ್ಕಂಥ, ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಮತ್ತು ಪಟ್ಟಣದಲ್ಲೂ ಇರ್ತಕ್ಕಂಥ ವಾಸ್ತವ ಸಂಗತಿ. ಮನೆಗಳನ್ನ ಪಟ್ಟಣದಲ್ಲಿ ಬಾಡಿಗೆ ಕೊಡಬೇಕು ಅಂದಾಗ್ಲೂ ಕೂಡ ಸುತ್ತಿ ಬಳಸಿ ಅವನು ಯಾವ ಕುಲಸ್ಥ ಅಂತ ತಿಳ್ಕೊಳ್ತಾರೆ. ಅವರು ಮಾಂಸಾಹಾರ ಸೇವನೆ ಮಾಡುವವರು ಅಲ್ವೋ ಅನ್ನೋದು ತಿಳ್ಕೊಳ್ತಾರೆ. ಬಾಡಿಗೆದಾರನ ಈ ತರ ಪೂರ್ವಪರಗಳನ್ನ, ಆಹಾರ ಅಭಿರುಚಿ ಮೊದಲಾಗಿ ಜಾತಿ ಎಲ್ಲವನ್ನು ತಿಳ್ಕೊಳ್ತಾ ಬಾಡಿಗೆ ಮನೆ ಕೊಡಬೇಕೋ ಬೇಡವೋ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ಪಟ್ಟಣದಲ್ಲಿ ಈ ತರ ಇದೆ. ಕೆಳಜಾತಿಗಳೆಲ್ಲ ಮಾಂಸಾಹಾರ ಸಂಸ್ಕೃತಿ ಹಿನ್ನೆಲೆಯಿಂದ ಬಂದವರು. ಅಷ್ಟೇ ಏಕೆ, ನಿಮ್ಮಲ್ಲೇ ಅನೇಕ ಜನ ಮಾಂಸಾಹಾರವನ್ನ ರೂಢಿಸ್ಕೊಂಡಿದ್ದೀರಿ. ಏನಿದು ನೀವು ಮಾಡ್ತಾ ಇರುವಂಥದ್ದು, ನೀವು ಒದಗಿಸ್ತಾ ಇರುವಂಥದ್ದು ಯಾವ ರೀತಿಯ ಸಾಮಾಜಿಕ ನ್ಯಾಯ? ಅದರಿಂದ ಹಂಸಲೇಖ ಅವರು ಕ್ಷಮೆ ಕೇಳಬೇಕಾದ ಅಗತ್ಯವೇ ಇಲ್ಲ. ಆದರೆ ಸುಧಾರಣೆ ಆಗಬೇಕಾಗಿರ್ತಕ್ಕಂಥದ್ದು ಮೇಲ್ಜಾತಿಗಳ ಈ ತರದ ದ್ವಂದ್ವಾತ್ಮಕ ನೀತಿಗಳು. ಇಂದು ನಾವೆಲ್ಲರೂ ಹೊಂದುವಂತ ಬರೀ ಬಾಯಿ ಮಾತಿಗೆ ಹೇಳೋದಲ್ಲ, ಆಚರಣೆಗಿಟ್ಟು ತೋರಿಸ್ರಿ ನಾವೆಲ್ಲ ಒಂದು ಅಂತ. ಇದು ಹಂಸಲೇಖ ಅವರು ಕೇಳ್ತಾ ಇರೋದು. ಹಂಸಲೇಖ ಅವರ ಪ್ರಶ್ನೆ ಸರಿಯಾಗೇ ಇದೆ.